ಹಲೋ ಫ್ರೆಂಡ್ಸ್, NPS ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ಅವರೆಕಾಳು ಸೀಸನ್ ಅಲ್ಲ, ಅದಕ್ಕೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಾನು ಇದು 1 ಲೋಟ ರವೆ ಹಾಕೋತಾ ಇದ್ದೀನಿ. ಇದು ಫ್ರೈ ಮಾಡ್ಕೊತೀನಿ ಒಂದೆರಡು ನಿಮಿಷ. ಮತ್ತೆ ಇದೇ ಲೋಟದಲ್ಲಿ ಅರ್ಧ ಲೋಟ ಅವರೆಕಾಳನ್ನ ನಾನು ಬೇಯಿಸಿಟ್ಟಿದ್ದೀನಿ. ಸ್ವಲ್ಪ ಆಗಿದೆ, 2 ನಿಮಿಷ ತೆಗಿತಾ ಇದ್ದೀನಿ. ಮೇಲೆಪ್ಪ ಉಪ್ಪಿಟ್ಟಿಗೆ ಒಂದ್ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು, ನೋಡ್ಕೊಂಡು ಹಾಕೊಳ್ಳಿ. ನಾನು ಒಂದು ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಹಾಕ್ತಾ ಇದ್ದೀನಿ. ಇದೆ ಸಾಸಿವೆ ಹಾಕ್ತೀನಿ, ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಒಂದು ಸ್ವಲ್ಪ. ಇದು ಶುಂಠಿ ಕಲರ್ ಚೇಂಜ್ ಆಗಿದೆ. ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ, ಒಂದು 4 ಇದೆ. ಕರಿಬೇವು ಮತ್ತು ಒಂದೆರಡು ಕೆಂಪು ಮೆಣಸಿಕಾಯಿ ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ, 2 ಈರುಳ್ಳಿ. ಆ ಈರುಳ್ಳಿ ಜಾಸ್ತಿ ಹಾಕೋತೀನಿ ನಾನು. ಹಿಂಗು ಆಗ್ಲೇ ಹಾಕ್ಬೇಕಿತ್ತು, ಹಿಂಗು ಹಾಕೋತೀನಿ. ಹಸಿ ವಾಸನೆ ಹೋಗ್ತಾ ಇದೆ. ಈ ಟೈಮಲ್ಲಿ ನಾನು ಅದು ಬೇಯಿಸಿಟ್ಕೊಂಡಿದ್ದೀನಲ್ಲ ಅವರೆಕಾಳು, ಅದನ್ನ ಹಾಕ್ತೀನಿ. ನೀರು ತೆಗೆದಿದ್ದೀನಿ. ಇದರಲ್ಲಿ 1 ರವೆ ತಗೊಂಡಿದ್ದೇನೆ. ಸೊ ಇದನ್ನ ನಾನು 3 ಲೋಟ ಹಾಕ್ತೀನಿ. ಒಂದು ಅವರೆಕಾಳು ಬೇಯಿಸಿದ್ದೇ ಇದೆ ನೀರು, ಇದು 1 3 ಲೋಟ ಸಾಕು. ನೀರು ಕುದಿಯುತ್ತಲ್ಲ, ಅವಾಗ 1 ಟೊಮೊಟೊ ಕಟ್ ಮಾಡಿ ಹಾಕ್ತೀನಿ. 2 ನಿಮಿಷ ಅದು ಬೇಯುತ್ತೆ. ಬಿಸಿನೀರಿಗೆ ಹಾಕಿದ್ರೆ ನೋಡಿ, ಹಿಂಗ ಅಂದ ತಕ್ಷಣ ಇದಾಗುತ್ತೆ ಟೊಮೊಟೊ. ಸೀಸನ್ ಬಂದ್ರೆ ಅವರೆಕಾಳು ಪಲಾವ್, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಗೊಜ್ಜು, ಅವರೆಕಾಳು ಉಸ್ಲಿ, ಅವರೆಕಾಳು ಉಪ್ಸಾರು, ಅವರೆಕಾಳು ಇತಕ್ ಬೇಳೆ ಮಾಡಿದ್ರೆ ಇತಕ್ ಬೇಳೆ ಕಿಚಡಿ, ಇತಕ್ ಬೇಳೆಯಿಂದ ಸ್ವೀಟು ಮಾಡ್ಬೋದು. ತುಂಬಾ ಐಟಮ್ ಮಾಡ್ಬೋದು. ಅವರೆಕಾಳು ಸೀಸನ್ ಬಂದ್ರೆ ನಮ್ಮ ಮನೇಲಿ ಅಷ್ಟು ದಿನಾನು ಅವರೆಕಾಳು ಮಾಡ್ತೀನಿ ನಾನು. ಅಷ್ಟು ಇಷ್ಟ ನನ್ಗೆ. ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಅವರೆಕಾಳು. ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ತುರಿದಿರೋ ಕಾಯಿ ಹಾಕೋತೀನಿ. ಲೆಮನ್ ಅರ್ಧ. ಉಪ್ಪ ಇಷ್ಟ, ಹಂಗಾಗಿ ಹಾಕ್ತಾ ಇದ್ದೀನಿ. ಟೇಸ್ಟ್ ಮಾಡಿ ಹೇಗ್ ಬಂತು ಅಂತ ಹೇಳಿ.